ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಫಿಶ್ ತವಾ ಫ್ರೈ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಮತ್ತೆ ಅವರು ಫಿಶ್ ಫ್ರೈ ಮಾಡೋಕ್ಕೆ ಫಿಶ್ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹಾಯ್ ಮಾಡತ್ತೆ. ಬಾಯ್ ಅಲ್ಲ, ಹಾಯ್ ಮಾಡು. ನೋಡಿ, ಫಿಶ್ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಮತ್ತೆ ವಾಶ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೆಯವರು. ಹಾಯ್ ಮಾಡಿ. ಸ್ವಲ್ಪ ರೆಸಿಪಿ ಹೇಳ್ಕೊಡಿ ನಮಗೂ ಚೂರು. ಏನೇನ್ ಮಾಡ್ತೀರಾ? ಸ್ವಲ್ಪ ಅರಿಶಿನ, ಖಾರದ ಪುಡಿ ಅಷ್ಟೇ. ಅದಕ್ಕೆ ಮತ್ತೇನೇನು ಹಾಕಂಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಜಾಸ್ತಿ ಏನೋ ಐಟಮ್ ಹಾಕೋದಿಲ್ಲ. ಅಷ್ಟೇ ಹಾಕಿ ರುಬ್ಕೊಂಡಿರೋದು ಅಷ್ಟೇ. ಮಸಾಲೆ ರೆಡಿ ಮಾಡ್ಕೊಂಡಿರೋದು. ಈಗ ಅದನ್ನ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತಿಟ್ಟು ತವಾದಲ್ಲಿ ಫ್ರೈ ಮಾಡಿದ್ರೆ ಫಿಶ್ ಫ್ರೈ ರೆಡಿ. ಫಿಶ್ ತವಾ ಫ್ರೈ ರೆಡಿ. ಫಿಶ್ ತವಾ ಫ್ರೈ ರೆಡಿ. ಇದು ಮಸಾಲೆ ರೆಡಿ ಮಾಡಿ ಎಷ್ಟೊತ್ತು ತನಕ ಇಡಬೇಕು? ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಡಬೇಕು. ಬಿಟ್ಟಾಗ ಚೆನ್ನಾಗಿ ಅದು ಕಟ್ಕೊಂಡು. ನಾನ್ ವೆಜ್ ಸ್ಪೆಷಲಿಸ್ಟ್ ಕುಕ್ ಇವರು. ಆ ಥರ ಏನಿಲ್ಲ, ಏನೋ ಹೊಟ್ಟೆ ಪಾಡು ತಿನ್ಬೇಕು ತಿಂತಾ ಇದ್ದೀವಿ. ನಿಮ್ಮಂತ ಕೆಟ್ಟ ಆದ್ಮೇಲೆ ಏನು ಮಾಡೋಕ್ಕಾಗ್ತದೆ? ನಿಮಗೆ ಮಾಡಕ್ಕೆ ಬರೋಲ್ಲ ಅಂತೀರ. ನಮಗೆ ಬರಲ್ಲ ಫ್ರೆಂಡ್ಸ್ ಇದೆಲ್ಲ. ವಾಸನೆ ನೋಡಿದ್ರೆ ಮಾಡಿದೂರ ಹೋಗ್ತೀರ. ಆದರೆ ಚಿಕನ್ಕಿನ್ನ ಫಿಶ್ ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫಿಶಲ್ಲಿ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇವ್ರು ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಮಾಡ್ಕೊಡ್ತಾರೆ, ಕುತ್ಕೊಂಡು ತಿಂತೀವಿ. ಇದು ಸಮುದ್ರದಲ್ಲಿ ಸಿಗ್ತಕ್ಕಂಥ ಮೀನಿದು, ತುಂಬಾ ಅಪೂರ್ವವಾದ ಮೀನು. ನೋಡಿ, ಬೆಂಗಳೂರಲ್ಲಿ 1200 ರೂಪಾಯಿ ಕೆಜಿ. ಇದು ಫಿಶ್ ಹೆಸರೇನು? ಮೊರ್ಮಾಯಿನೋ ಏನೋ ಅಂದ್ರು, ನನಗೂ ಸರಿ ಗೊತ್ತಿಲ್ಲ. ಮುರ್ರಾಣಿನ ಏನೋ. ಒಂದೇ ಒಂದು ಮುಳ್ಳು ಕೂಡ ಇಲ್ಲ. ಇದು ತುಂಬಾ ಚೆನ್ನಾಗಿದೆ. ಹುಡುಗರು ನಮ್ಮ ಚಿಕ್ಕ ಹುಡುಗರು ತಿಂತಾರೆ. ನಮ್ಮ ಮನೆಯಲ್ಲಿ ಮುಳ್ಳು ತುಂಬಾ, ನಮ್ಮ ತಾಯಿಯವ್ರಿಗೂ ಕೂಡ ಮುಳ್ಳು ಅಂದ್ರೆ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅತ್ತೆಗೆ ಫಿಶ್ ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ತಿಂದ್ರು ಚೆನ್ನಾಗಿರೋದು ತಿನ್ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ದು. ಓಕೆ ಓಕೆ ಓಕೆ. ಕೆಲವೊಬ್ರು ದನ ತಿನ್ನಂಗೆ ತಿಂತಾರೆ, ಏನ್ ಮಾಡಕ್ ಆಗಲ್ಲ. ಆದ್ರೆ ಟೇಸ್ಟ್ ಇರಲ್ಲ. ಅಡುಗೆ ಗರಿಬಾರ್ದು. ಆದ್ರೆ ಕೆಲವೊಬ್ರು ಮನೇಲಿ ಊಟ ಮಾಡಿದಾಗ ಇನ್ನು ಜೀವನದಲ್ಲಿ ಮತ್ತೆ ಊಟನೇ ಮಾಡಬಾರ್ದು ಅನ್ನೋ ಫೀಲ್ ಬರಬಾರ್ದು. ಅದಕ್ಕೋಸ್ಕರ ಅವರು ಅದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಾವು ಅಷ್ಟೊತ್ತಿಗೆ ಒಣಮೀನ್ ಸಾರು ಮಾಡಿದೀವಿ ಅಂದ್ರು. ಒಣಮೀನ್ ಸಾರು ಜೊತೆಗೆ ಫಿಶ್ ಫ್ರೈ ಇದ್ರೆ ಚಂದ ಅಲ್ವಾ ಅಂತ ಇಷ್ಟೊತ್ತಿಗೆ ಹೋಗಿ ತಂದಿರೋದು. ನೋಡಿ ಮಾಡ್ತಾ ಇದ್ದಾರೆ. ಅವ್ರು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಮ್ಮ ಚಿಲ್ಟಾರೀಸ್ ಏನ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ಹಾಯ್. ಇವ್ ನಮ್ಮ ದೊಡ್ಡ ಅಳಿಯ. ಇವನೊಂಥರ ನಾಚಿಕೆ. ಇವನು ನೋಡಿ, ಏನ್ ಮಾಡಕ್ಕೂ ಬರಲ್ಲ. ನನ್ನ ಜೊತೆ ವಿಡಿಯೋ ಮಾಡಕ್ಕೂ ಬರಲ್ಲ. ನೋಡಿ ಹೆಂಗ್ ಮಾಡ್ತಾನೆ. ತುಂಬಾ ನಾಚಿಕೆ. ಇವ್ರು ಇದಾರಲ್ಲ, ಇವರು ಸೂಪರ್. ಇವರು ಹಾಯ್ ಮಾಡುವ. ಇವತ್ತೇನ್ ಸ್ಪೆಷಲ್ ಮನೇಲಿ ಪ್ರಣವ್? ಫಿಶ್ ಫ್ರೈ, ಫಿಶ್ ಸಾಂಬಾರು, ಫಿಶ್ ಫ್ರೈ. ನಮ್ಮ ಅತ್ತೆ ಧಾರಾವಾಹಿಯಲ್ಲಿ ತಲ್ಲೀನರಾಗಿದ್ದಾರೆ. ಯಾವ ಧಾರಾವಾಹಿ ನೋಡ್ತಾ ಇದ್ದೀರಾ? ಯಾವ ಧಾರಾವಾಹಿ ಇದು? ಯಾವ್ದಿದು? ನಿನಗಾಗಿ ಧಾರಾವಾಹಿ ನೋಡ್ತಾ ಇದಾರೆ ನಮ್ಮ ಅತ್ತೆ. ಇವನ್ ಬರೀ ಚಾನಲ್ ಚೇಂಜ್ ಮಾಡ್ತಾನೆ ಇರ್ತಾನೆ. ಇವಾಗ ನಮ್ಮ ನಾದ್ನಿಯವ್ರು ಬರೋ ಟೈಮ್ ಆಯ್ತು. ಈಗ ಆಹಾ ಓಹೋ ಅನ್ಕೊಂಡು ಬರ್ತಾರೆ. ಫಿಶ್ ಅನ್ಕೊಂಡು. ಅವಳಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಆಯ್ತಾ ಮ್ಯಾರಿನೇಟ್ ರೆಡಿ? ಅರ್ಧ ಗಂಟೆ ಬಿಟ್ಟು ಮತ್ತೆ ಸಿಗೋಣ. ಇದು ಕರ್ಮೀನ್ ಸಾಂಬಾರ್ ನಮ್ಮ ಅತ್ತೆ ಮಾಡಿದಾರೆ ಮಧ್ಯಾಹ್ನ.
ಅದೇನಂತ ಇವರೇ ಹೇಳ್ತಾರೆ ಕೇಳಿ, ಹೇಳಿ. ಅವರೆಕಾಳು ಹುರ್ಬಿಟ್ಟು ಮಸಾಲೆ ಹೆಂಗ್ ಚಿಕನ್ ಮಸಾಲೆ ಹೆಂಗ್ ಹಾಕ್ತೀವ ಚಿಕನ್ ಸಾರಿಗೆ ಆ ರೀತಿ ಚಿಕನ್ ಸಾರಿಗೆ ಮಸಾಲೆ ಹಾಕ್ತೀವಲ್ಲ ಆ ರೀತಿ ಹಾಕಿ ಅವರೆಕಾಳು ಹುರಿದು ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಒಣಮೀನೆಲ್ಲ ಸೋಸ್ಕೊಂಡು ಅದೆಲ್ಲ ಕೆಂಪತ್ತಾಗ ಒಣಮೀನು ಹುರ್ಕೊಂಡು ಆಮೇಲೆ ಸಾರು ಚೆನ್ನಾಗಿ ಕುದಿಬೇಕಾರ ಒಣಮೀನು ಅದ್ರೊಳಗೆ ಹಾಕಿ ಒಂದು ಕುದ್ದ ಮೇಲೆ ಕೆಳಗಿಳಿಸ್ಬೇಕು. ಆ ಮೀನು ಕ್ಲೀನ್ ಮಾಡೋದಕ್ಕೆ 1 ಅವರ್ ಆಯ್ತು, ಅಷ್ಟು ಕ್ಲೀನ್ ಮಾಡಿದಾರೆ ಅದನ್ನ. ಅಷ್ಟೊಂದು ಇರುತ್ತೆ ಅದರಲ್ಲಿ. ಹೇಗಿದೆ ಸಾಂಬಾರ್? ಮೀನು ಸಾರು ಸೂಪರಾ? ಅದ್ಭುತ. ಅದ್ಭುತ. ಬಂದ್ರು ನಮ್ ನಾದ್ನಿ ಬಂದ್ರು. ಬಂದ ತಕ್ಷಣ ಬ್ಯಾಗ್ ಚೆಕ್ ಮಾಡ್ತಾರೆ ನೋಡಿ. ಹಲೋ ಮೇಡಮ್, ನಿಧಾನ 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 ನಿಧಾನ. ಇವತ್ತು ಸ್ಪೆಷಲ್ ಫಿಶ್ ಫ್ರೈ. ವಿಡಿಯೋ ಮಾಡ್ತಿದ್ದೆ ಒಂದು ಸ್ವಲ್ಪ ಇದ್ರಲ್ಲಿರಮ್ಮ. ಇವಳಿಗೆ ನಾನ್ ವೆಜ್ ತುಂಬಾ ಇಷ್ಟ ನೋಡಿ ಹೆಂಗ್ ಮಾಡ್ತಾಳೆ ಬಂದ ತಕ್ಷಣ. ನಾ ಹೇಳಿದ್ದೆ ಆಲ್ರೆಡಿ. ಇವನು ಸತ್ಯ ಸೋಮವಾರ ತನಕ ನಾನು ಸಿಗಲ್ಲ ಎಲ್ಲ ಹೋಯ್ತಿದ್ದೀನಿ ಅಂತ. ಅಯ್ಯೋ ಆಗ್ಬೇಕಲ್ಲ ನಮ್ಮ ಕೆಲಸ ಇನ್ನು ಆಗಿ ಬದಾರ್ಥ ಬೇಗ ಆಗಿ ಖರ್ಚಿಗೆ ಅವ್ರ ಅಣ್ಣನ ಹತ್ರ ದುಡ್ಡು ಕೇಳ್ತಾ ಇದ್ದಾಳೆ ಕಳ್ಳಿ. ಆಫೀಸ್ಗೆ ಹೋಗ್ತಾಳೆ ನೋಡಿ ಫ್ರೆಂಡ್ಸ್, ತಿಂಗಳ ದುಡಿತಾಳೆ. ಅಣ್ಣ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾಳೆ ನೋಡಿ. ಡೋರ್ ಕ್ಲೋಸ್ ಮಾಡ್ಕೊಂಬಿಟ್ಲಾಗ್ಲೆ. ಹೊಸ ತವದಲ್ಲಿ, ಹಳೆ ತವ ಹಾಳಾಗಿತ್ತು ಅಂತ ಹೊಸ ತವದಲ್ಲಿ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದಾರೆ. ಬಂದ್ಲೆ ಬಿಡಿ ಕೊಳ್ಳಿ. ಬಂದು. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಆಯಿತು. ಮಲ್ಗೋಣ ಅಂತೆಲ್ಲ ರೆಡಿ ಆಗ್ತಾ ಇದ್ದಾರೆ. ಮಕ್ಕಳೆಲ್ಲ ಮಲ್ಕೋತಾ ಇದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.